short time. Don't be held back again. ನಮ್ಮ ಡಿ ಟೌನ್ ರೈಡರ್ ಪ್ರದೀಪ್ ಕುಮಾರ್ ಅವ್ರು ಕಾಯ್ತಿರಲ್ಲ ಬಂದು. ಯಾಕೋ ವಿನಿ ಬಂದಿಲ್ಲ? ವಿನಿ ಮತ್ತು ಅವನು ಬರ್ತಾನೆ ಅಂತ ಅಂದೆ. ಸೊ ಒಂದು ಜಾಲಿ ರೈಡ್ ಹೊರಟಿದ್ದೀವಿ ಇವತ್ತು. ನನ್ನ ಫ್ರೆಂಡ್ ಮನೆಗೆ ಹೊರಟಿರೋದು. ಅದೊಂದು ಹೌಸ್ ವಾರ್ಮಿಂಗ್ ಇತ್ತು, ಬಟ್ ಅವತ್ತಿನ ದಿನ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ಇದ್ದಾರೆ ಫ್ರೆಂಡು, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ ಇವಾಗ. ಓ ಕಸ್ಟಮರ್ಸ್ ಇದ್ದಾರೆ ಅಣ್ಣವ್ರ ಜೊತೆ. ಬನ್ನಿ ಬಾಸ್. ಬಂದೆ ಅಂತ ಅಂದ. ಆ ಕಡೆ ಹೋಗಿ ನಾನು ಹೇಳಿ ಬಿಸಿಲು. ಗಿಫ್ಟ್ ಇಲ್ಲಿ ತಗೊಂತೀಯಾ? ಓ ಇಲ್ಲಿ ಗಿಫ್ಟ್ ಅಂದರೆ ಈಗ ಗಿಫ್ಟ್ ಶಾಪಲ್ಲ ಅಲ್ಲಿದ್ದಾವೆ ಹಿಂದೆ. ಮತ್ತು ಮದುವೆಗೆ ಹೇಳಿ ದುಡ್ಡು ಈ ಕಡೆ ಎಲ್ಲೋ ನೋಡ್ದಂಗಿತ್ತು ಒಂದು. ಅದು ಹಾಕಿ ನೋಡು, ಸೈಜ್ ಗೊತ್ತಾಗುತ್ತೆ. ಎಮ್ಮಿದ ಸೈಜು. ಇದು ಟೈಟು ಇರಬಾರ್ದು, ಜಾಸ್ತಿ ಸ್ಪೇಸು ಇರಬಾರ್ದು. ಇದೊಂದು ಬೆರಳು ಸ್ಪೇಸ್ ಐತೆ ನಿನಗೆ. ನನಗೆ ಒಂದು ಈ ಬೆರಳಿರುತ್ತೆ ಸ್ಪೇಸು. ಒಬ್ಬೊಬ್ರದ್ದು ಒಂದೊಂಥರ ಅಳತೆ. ಅಥವಾ ನಿನಗೆ ಇನ್ನೂ ಒಂದು ಸೈಜ್ ಕಮ್ಮಿ ಬೇಕಾ ಏನೋ? ಇದೇ ಸೈಜ್ ಕರೆಕ್ಟ್ ಇದೆ. ಇದೇ ಟೈಟ್ ಆಗ್ತಿದೆ, ಬಳ್ಳಿ ಟೈಟ್ ಆಗ್ತಿದೆ. ಅದೆಲ್ಲ ಟೈಟೇ. ಅವಾಗ ಆಮೇಲೆ ಈಗ ತಗೋ ಫಸ್ಟು. ಬಟ್ ಅದು ಲುಕ್ ಇಲ್ಲ. ರೆಡಿ. ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ. ಪಾಪ ನಮ್ಮ ಯಾರ ಹತ್ರ ಫ್ರೆಂಡ್ಸ್ ಹತ್ರ ₹1 ಇಸ್ಕೊಳ್ಳಿ ತಾನೇ ಗಿಫ್ಟ್ ತಗೊಂಡಂತ ಶೂರು. ಸೂಪರ್. ಆರಾಮಾಗಿ ಹೋಗೋಣ. ಸ್ವಲ್ಪ ರೋಡ್ ಚೆನ್ನಾಗಿದೆ. ಏಕೆ ಫೋಟೋ ತಗೊಂಡು ಏನು ಮಾಡ್ತಾರೆ ಅವರು? ಇಲ್ಲ, ನಾವು ಎಷ್ಟೇ ಸ್ಪೀಡಾಗಿ ಹೋದ್ರು ನಮ್ಮ ಜೊತೆ ಇರೋರನ್ನ ಹಿಂದ್ಗಡೆ ಹಂಗೆ ದಾರ ಇದೆಯಾ? ದಾರ ಇಸ್ಕೊಳ್ಳೋ ಅಂಗಡಿ ಇರತ್ರ ಒಂದು. ಅವನಿಗೆ ಕಟ್ಕೊಳಕ್ಕೆ ಹಿಂದ್ಗಡೆ ಕಟ್ಕೊಂಡು ಕೂರಿಸ್ಕೊಳ್ಳೋಣ. ಆರ್ತಾನಂತೆ. ಸೈತ ಅನ್ಕಿ ಬಚ್ಚೆ ಇದ್ದಂಗೆ ಇದೆಯಾ ನೀನೆಲ್ಲ ಆರ್ತೀಯ ಬಾಗೋರು. ಆ್ಯಕ್ಚುಲಿ ಇವಾಗ ನಾವು ಹೋಗ್ತಿರೋ ಊರಿಗೆ 2 ರೂಟ್ ಇದೆ. ಇನ್ನೊಂದು ರೂಟ್ ಇದೆ, ಅಲ್ಲಿ ರೋಡ್ ಅರ್ಧಂಬರ್ಧ ಚೆನ್ನಾಗಿದೆ, ಸಿಕ್ಕಾಬಿಟ್ಟೆ ಗುಂಡಿ ಪ್ಯಾಚಸ್. ಬಟ್ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಪೂರ್ತಿ ರೋಡ್ ಚೆನ್ನಾಗಿದೆ. ಸೊ ಅದಕ್ಕೆ ಈ ರೋಡ್ ಚೂಸ್ ಮಾಡಿದ್ದೀವಿ. ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ರೋಡ್ ಚೆನ್ನಾಗಿದೆ, ಒಳ್ಳೆ ರೈಡ್ನ ಎಂಜಾಯ್ ಮಾಡಿ ಆರಾಮಾಗಿ. ಶಾರ್ಟ್ ವಿಂಗ್ಸ್ ಬರುತ್ತೆ. ಮಧು ಅವರು ಜೀವ ಬಾಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಚಿಲ್. ಆ್ಯಕ್ಚುಲಿ ನಾವೇನು ಅಂಥ ಸ್ಪೀಡಲ್ಲಿ ಏನು ಹೋಗ್ತಾ ಇಲ್ಲ, ಬಟ್ ಆ ಕರು ಬಂದಾಗ ನನಗಿಂತ ಜಾಸ್ತಿ ಬೆಂಡ್ ಮಾಡ್ತಾರೆ ನಮ್ಮ ಪ್ರದೀಪ್ ಅವ್ರದ್ದು. ಅದಕ್ಕೆ ಜೀವ ಬಾಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಮಧುಸೂದನ್ ಅವರು. ಅವನು ಫಸ್ಟಿಗೇನೆ ಪಾಪ ನಮ್ಮ ಮಧುವರು ನಿಮ್ಮ ಜೊತೆ ಬರಲ್ಲ ನಾನು, ನೀವಿಬ್ರು ಒಂದು ಬೈಕಲ್ಲಿ ಬರ್ರಿ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದರು. ಈಗ ಯಾಕಾದ್ರೂ ನಮ್ಮ ಜೊತೆ ಬಂದು ಅಂದಂಗೆ ಆಗಿರುತ್ತೆ. ಬೇರೆ ಯಾರೂ ನಮ್ಮ ಜೊತೆ ಆ ಥರ ಇಲ್ಲ, ನಮ್ಮ ಅಶೋಕರೆಲ್ಲ ಇದ್ರಲ್ಲ. ಬಟ್ ಮಧುವ್ರು ಸ್ವಲ್ಪ ಜಾಸ್ತಿ ಇದ್ರತ್ತೆ, ಅವರು ನಿಧಾನ ಓಡಾಡೋದು ಸ್ವಲ್ಪ. ಹಂಗಾಗಿ ನಾವೇನು ಅಂಥ ಸ್ಪೀಡಲ್ಲೇನು ಹೋಗ್ತೀವಲ್ಲ. ಜೋಶ್ ಅವ್ರೇನು ಗೊತ್ತಾ, ಹಿಂಗೆ ಹಿಡ್ಕೊಂಡ್ಬಿಟ್ಟೆ. ಏನೂ ಆಗಲ್ಲ, ಗಟ್ಟಿ ಕೂರು, ಹಿಡ್ಕೊ. ಅದಕ್ಕೆ ಅಂತಾನೆ ಹಾಕ್ಸಿರೋದು, ಹಿಡ್ಕೊಳ್ಳೋದಕ್ಕೆ. ಗ್ರ್ಯಾಬ್ ರೇಸು ಎಂಜಾಯ್ ಮಾಡಿ, ಹಿಂಗೆ ಮಾಡು. ಅಡ್ರೆನಲೈನ್ ತೋರಿಸ್ತೀವಿ, ಅಡ್ರೆನಲೈನ್.
ನಮ್ಮ ಮದುವರಿಗೆ ನಾವೇನೋ ಬೀಳಿಸ್ತೀವಿ ಆ ಥರದ ಭಯ ಇಲ್ಲ. ನಾನು ಹಾರ್ಕೊಂಡು ಹೋಗ್ತೀನಿ ಅಂತ ಅವನು ಸ್ಪೋರ್ಟ್ಸ್ ಬೈಕಲ್ಲಿ ಸ್ವಲ್ಪ ಗೊತ್ತು ಅಭ್ಯಾಸ ಇಲ್ಲ, ಕಮ್ಯೂಟ್ರಲ್ಲಿ ಜಾಸ್ತಿ ಓಡಾಡ್ತಾರೆ ಅವರು, ಹಂಗಾಗಿ. ಸೊ ವಾಟ್ ಎವರ್ ಇಟ್ ಈಸ್, ಸಂಡೇ ರೈಡ್ಸ್ ಆರ್ ಸೋ ಫನ್. ಬೇರೆ ಯಾವ ರೈಡು ನಾವು ಎಷ್ಟೇ ಲಾಂಗ್ ರೈಡ್ ಹೋದ್ರು ಅದನ್ನ ಮ್ಯಾಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇಲ್ಲೊಂದು ಸ್ವಲ್ಪ ರೋಡ್ ಹಾಳಾಗಿದೆ, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಪ್ಯಾಚಿ ರೋಡ್ಸ್ ಇದ್ದಾಗ, ರೋಡ್ ಈ ಥರ ಫ್ರೀ ಇದ್ದಾಗ ಹೊಡ್ಕೊಂಬಿಡ್ಬೇಕು. ಅಲ್ಲಿ ನೋಡಿ ಕೂತಿರೋ ಸ್ಟೈಲ್ ನೋಡಿ ನಮ್ಮ ಮದುವರು. ಮಜಾ. ಮತ್ತೆ ನನಗೆ ಪರ್ಫೆಕ್ಟ್ ಕಂಪ್ಯಾನಿಯನ್ ನಮ್ಮ ಡಿ ಟೌನ್ ರೈಡರ್ ಪ್ರದೀಪ್ ಅವ್ರು ಏನಿದ್ದಾರೆ, ಒಂದೇ ಕಾಂಬಿನೇಷನಲ್ಲಿ ಹೊಡಿತೀವಿ ಇಬ್ರು. ಲೀನ್ ಮಾಡಬೇಕಾದ್ರೆ, ಸ್ಟ್ರೆಚ್ ಹೊಡಿಬೇಕಾದ್ರೆ, ಸ್ಪೀಡು ಟೈಮ್ ಎಲ್ಲ ಮ್ಯಾಚ್ ಮಾಡ್ತೀವಿ ಇಬ್ರು. ಗೋಪ್ರೋ ಸ್ಟಾಪ್ ರೆಕಾರ್ಡಿಂಗ್. ಗೋಪ್ರೋ ಲಿಸನ್ ಟು ಮೀ ಮಾ, ಸ್ಟಾಪ್ ಮಾ ರೆಕಾರ್ಡಿಂಗ್. ಮತ್ತು ಇವಾಗ ಹೆಂಗೋ ಸ್ವಲ್ಪ ವಿಂಟರ್ ಇದೆ, ಮ್ಯಾನೇಜ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಸಮ್ಮರಲ್ಲೂ ತುಂಬ ಚೆನ್ನಾಗಿರುತ್ತೆ ರೈಡ್ ಮಾಡೋದಕ್ಕೆ. ಒಂದೇ ಪ್ರಾಬ್ಲಮ್, ಹೆವಿ ಸ್ವೆಟ್ಟಿಂಗು, ಶೆಕೆ ತಡ್ಕೊಳೋದಕ್ಕಾಗಲ್ಲ. ಅದು ನೋಡಿ ಅವ್ರು ಬಂದಿರ ಹೆಂಗೆ ನಮ್ಮ ಜೊತೆ. ನಮ್ಮ ಮಧುಸೂದನ್ ಅವರು ಸುಮ್ಮನೆ ರೋಡಲ್ಲಿ ಯಾರು ಹೋಗ್ತಿರ್ತಾರೆ ಅವ್ರನ್ನೆಲ್ಲ ಮಾತಾಡ್ಸೋದು, ಹೋಗೋ ಬರೋರಿಗೆಲ್ಲ ಲಾರಿಯವ್ರಿಗೆ ಟಾಟಾ ಮಾಡ್ತಿದ್ದಾರೆ. ಏನು ಪ್ಯಾಚಸ್ ಆಗಿದೆ ಗುರು, ಸಿಕ್ಕಾಬಟ್ಟೆ ಗುಂಡಿ ಪ್ಯಾಚಸ್. ಎಂಟರ್ ರೋಡ್ ಹೆಂಗೆ ಇದೆ ನೋಡಿ, ಫುಲ್ ಪ್ಯಾಚಸ್ಸಲ್ಲೇ ರೋಡ್ ಮಾಡಿಬಿಟ್ಟವ್ರು ಇವರು. ಓಮಿನಿಯಲ್ಲಿ ಬೈಕಲ್ಲಿ ಪ್ಯಾಚಸ್ ಸ್ಕಿಪ್ ಮಾಡ್ತೀವಲ್ಲ, ಆ ಥರ ಸ್ಕಿಪ್ ಮಾಡ್ತೀವ್ರ ಅಣ್ಣವರು. ಏನೋ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಕೈಯಲ್ಲಿ. ಕಾರ್ನರಿಂಗ್ ಮಾಡೋದಕ್ಕೆ ಈ ರೋಡ್ ಸಕ್ಕತ್ತಾಗಿದೆ. ಕಮ್ ಆನ್, ಲೆಟ್ಸ್ ಯುಟಿಲೈಸ್ ದಿಸ್ ಕಾರ್ನರ್. ಏನ್ ಮಸ್ತ್ ಇದೆ ನೋಡಿ ರೋಡು. Come on baby, come on, let's go.
ಕಾರ್ನರ್ ಪಾಯಿಂಟ್ಸಲ್ಲಿ ಇದೇನು ಜಾಸ್ತಿ ಕರ್ವಿಲ್ಲ. ಜಾಸ್ತಿ ಕರ್ವಿತ್ತು ಅನ್ನುವಾಗ ಈ ಪಾಯಿಂಟಲ್ಲಿ ಇಲ್ಲಿ ನಾವು ಎಡ್ಜು ಪಾಯಿಂಟಲ್ಲಿ ತೊಗೊಂಡ್ಬಿಟ್ರೆ ಆ ಕಡೆ ಹೋಗ್ತೀವಿ ಔಟ್ಸೈಡಿಗೆ. ಸೊ ನಾವು ತೊಗೊಬೇಕಾದ್ರೆ ಔಟ್ಸೈಡಿಗೆ ತೊಗೊಂಡ್ರೆ ಎಡ್ಜ್ ಪಾಯಿಂಟಿಗೆ ಕರೆಕ್ಟಾಗಿ ಹೋಗಿ ಫಿಟ್ ಆಗ್ತೀವಿ. ಶಾರ್ಟ್ ಕರ್ನರ್ಸ್ ಅದೆಲ್ಲ ಮಜಾ ಇರುತ್ತೆ. ತುಂಬ ಲಾಂಗ್ ಕರ್ವ್ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನಮ್ಮ ಪ್ರದೀಪ್ ಅವರು ರೊಚ್ಚಿಗೆದ್ರೆ ಇವಾಗ ಆಫ್ಟರ್ ಸಮ್ ಕಿಲೋಮೀಟರ್ಸ್ ಲಿವಿಂಗ್ ಗುಡ್ ಕಂಪನಿ. ಹಿಂದ್ಗಡೆ ನೋಡಿ ಅಲ್ಲಿ ಬಾಯಿಗೆ ಬರೆಸಿಕೊಂಡೆ ಇವಾಗ. Three kilometers, we are near to destination. ನೋಡು ನಮ್ಮ ಸ್ವಲ್ಪ ಮಧ್ಯದಲ್ಲೆಲ್ಲ ರೋಡ್ ಸ್ವಲ್ಪ ಹಾಳಾಗಿದೆ, ಪ್ಯಾಚಸ್ಸು ಗುಂಡಿ ಅದೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಕಂಪ್ಲೀಟ್ ಈ ರೋಡ್ ಏನಿದೆ ಮಸ್ತ್ ಅನ್ಕೊಳ್ಳಿ ರೈಡಿಗೆ. ಸಂಡೇ ತುಂಬ ವೆಹಿಕಲ್ಸು, ಟ್ರಾಫಿಕ್ ಕಮ್ಮಿ ಇದೆ, ಒಳ್ಳೆ ರೈಡ್ ಮಾಡ್ಬೋದು ಹತ್ರ. ಲೆಟ್ಸ್ ಗೋ, ಕಮ್ ಆನ್ ಹಂಪು. ನಮ್ಮ ಪ್ರದೀಪ್ ಅವ್ರದ್ದೇ ಊರಿದ್ದು. ಎಲ್ಲ ರೂಟ್ಸು ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಸಿಗ್ನಲ್ ಕೊಡ್ತಾ ಇದ್ದಾರೆ ಹಂಪ್ಸ್ ಇದೆ ಅಂತ. ಅಪ್ಪ ಎಷ್ಟೆಷ್ಟು ದಪ್ಪ ಹಂಪ್ಸ್ ಹಾಕ್ಬಿಟ್ರೆ ಗಾಡಿಗಳಿಗೆ ಸರಿಯಾಗಿ ಹೊಡ್ತಾ ಬೀಳುತ್ತೆ. ಇರೋಣ. ಸೊ ಅವ್ರು ಇಷ್ಟೊತ್ತು ನಮಗೆ ಕಂಪ್ನಿ ಕೊಟ್ಟವರು ಪಲ್ಸರ್ 150 ಓಲ್ಡ್ ಲೆಜೆಂಡ್ಸ್ ಅದೆಲ್ಲ. ಪಲ್ಸರ್ 150, ಅಪಾಚಿ RTR 180. ನನ್ನ ಫಸ್ಟ್ ಬೈಕ್ ಕೂಡ ಅಪಾಚಿ RTR 180 ಅದು, ಮತ್ತು 220 ಅದರದ್ದೇ ಒಂದು ಏನಂತಾರೆ ಅವಾಗ ಜಮಾನ. ಅವಾಗ ಇವಾಗ ಇನ್ನೂ ವಿಂಟರ್ ಸೀಸನ್ ಎಂಡ್ ಆಗಿಲ್ಲ, ಇವಾಗಲೇ ಇಷ್ಟೊಂದು ಶೆಕೆ ತಡ್ಕೊಳಕ್ಕಾಗ್ತಿಲ್ಲ, ಉರಿ ಆಗ್ತಿದೆ. ಇನ್ನು ಶಿವರಾತ್ರಿ ಆಯಿತು ಅಂತಂದರೆ ಬೆಂಕಿಯಲ್ಲಿ ಬೆಂದ ಹಾಗೆ. This fire